ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಗುರು ಚೇಂಜ್ ಆಗ್ತಾ ಇದ್ದಾನೆ. ಗುರು ಗೋಚಾರದಲ್ಲಿ ಚೇಂಜ್ ಆಗ್ಬೇಕಾದ್ರೆ ಪ್ರತಿಯೊಂದು ರಾಶಿಗಳಿಗೂ ಏನೆಲ್ಲ ಆಗುತ್ತೆ ಅನ್ನೋದು ತುಂಬಾ ಕೌತುಕತೆ ಇರುತ್ತೆ. ಅಂತ ಟೈಮಲ್ಲಿ ಈ ಒಂದು ಗುರುಗಳ ದೃಷ್ಟಿ ಬಿದ್ಬಿಟ್ರಂತೂ ಮುಗ್ದೇ ಹೋಯ್ತು ನಿಮ್ ಜೀವನ ಪಾವನ ಆದಂಗೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ವೃಶ್ಚಿಕ ರಾಶಿಯವರಿಗೆ ಗುರು ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ. ನಿಮ್ಮ ರಾಶಿಯನ್ನೇ ನೋಡಿದಾಗ ಏನಾಯ್ತು, ನಿಮ್ಮ ಜೀವನ ಪಾವನ ಆದಂಗೆ. ಇಷ್ಟು ಮಾಡಿರುವಂತಹ ಕರ್ಮಗಳು, ಇಷ್ಟು ಎಲ್ಲ ಮಾಡಿರುವ ಪುಣ್ಯಗಳನ್ನ ಅತಿ ಹೆಚ್ಚು ಮಾಡುವಂಥದ್ದು ಗುರುಗೆ ಇರೋದ್ರಿಂದ ನಿಮ್ಮ ರಾಶಿಯ ದೃಷ್ಟಿ ಬೀಳ್ತಾ ಇದ್ದಾನೆ. ಯಾಕೆಂದ್ರೆ 9ನೇ ಮನೆ ಗುರು ಕಟಕ ರಾಶಿಯಲ್ಲಿ ಕುಳಿತುಕೊಂಡು 9ನೇ ಮನೆ ನೋಡ್ತಾ ಇದ್ದಾನೆ ಅಂತಂದ್ರೆ ಸೂಪರ್ ಅಲ್ವಾ. ಅಷ್ಟಮದಲ್ಲಿ ಇದ್ದ ಗುರು 9ನೇ ಮನೆ, ನಿಮ್ ರಾಶಿಯಿಂದ 9ನೇ ಮನೆಗೆ ಭಾಗ್ಯಸ್ಥಾನದಲ್ಲಿದ್ದಾನೆ. ಖಂಡಿತ ದೇವತಾ ಕಾರ್ಯಗಳು ಜಾಸ್ತಿ ಮನೆಯಲ್ಲಿ ನಡೆಸುವಂಥದ್ದು, ಒಳ್ಳೆ ಫಲಾನುಫಲಗಳು ಸಿಗುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ದೇವಸ್ಥಾನಗಳ ದರ್ಶನವನ್ನ ಮಾಡುವಂಥದ್ದನ್ನು ಕೂಡ ಈ ಒಂದು ವೃಶ್ಚಿಕ ರಾಶಿಯವರು ಮಾಡ್ತಾ ಹೋಗ್ತಾರೆ. ಜೊತೆಗೆ ರಾಶಿ ಮೇಲೆ ಕೂಡ ನಿಮ್ಗೆ ಇರೋದ್ರಿಂದ ಪರಿಣಾಮ ಏನಾಗುತ್ತೆ, ನಿಮ್ಗೆ ಇನ್ನಷ್ಟು ದೇವರುಗಳ ಮೇಲೆ ಅತಿ ಹೆಚ್ಚು ಭಕ್ತಿನ ಬರುವಂಥದ್ದು ಅಥವಾ ಹೆಚ್ಚು ಹೆಚ್ಚು ದೇವತಾ ಕಾರ್ಯಗಳನ್ನ ಮನೇಲಿ ನಡೆಸುವಂಥದ್ದನ್ನ ಮಾಡ್ತಾ ಹೋಗ್ತಾರೆ ವೃಶ್ಚಿಕ ರಾಶಿಯವರು. ಎಷ್ಟು ಅಸ್ತಮದಲ್ಲಿದ್ದ ಗುರು 8ನೇ ಮನೆಯಲ್ಲಿ ಇದ್ದಂತಹ ಗುರು ಆರೋಗ್ಯವನ್ನ ತುಂಬಾ ಕೆಡಿಸಿದ. ಜೊತೆಗೆ ಎಲ್ಲೋ ಒಂದು ಕಡೆ ವೃಶ್ಚಿಕ ರಾಶಿಯವರು ತುಂಬಾ ಕಷ್ಟಗಳು ನೋಡ್ಬೇಕಿತ್ತು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ನೋಡ್ಬೇಕಿತ್ತು, ಜೈಲು ವಾಸ ನೋಡ್ಬೇಕಿತ್ತು. ಏನೆಲ್ಲ ಇದ್ರೂ ಕೂಡ ಸ್ವಲ್ಪ ಎಲ್ಲೋ ನಿಮಗೆ ಧನಸ್ಥಾನಾಧಿಪತಿ ಆದಂತವನು, ಪಂಚಮಾಧಿಪತಿ ಆದಂತವನು ಅಷ್ಟಮದಲ್ಲಿ ಇದ್ದ. ಆದ್ರೆ ಈಗ 9ನೇ ಮನೆ ನಾವು ಭಾಗ್ಯದಲ್ಲಿ ಇದ್ದಾಗ ಭಾಗ್ಯವನ್ನ ತೆಗೆದ ಅಂತಾನೆ ಅರ್ಥ. ಇನ್ನೊಂದು ಜೊತೆಗೆ ಗುರು ಪ್ಲೇಸ್ಮೆಂಟ್ಗಿಂತ ಗುರು ನೋಡೋ ದೃಷ್ಟಿ ವೆರಿ ಇಂಪಾರ್ಟೆಂಟ್. ಅಂತಹ ಗುರು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಸಿಕ್ಕಾಬಟ್ಟ ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತಹ ಒಂದು ಯೋಗ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಬಂದಿದೆ. ಜೊತೆಗೆ 3ನೇ ಮನೆ ನೋಡ್ತಾ ಇದ್ದಾನೆ, ತೃತೀಯ ಭಾವ ನೋಡ್ತಾ ಇದ್ದಾನೆ ಅಂತ ಅಂದಾಗ ಆ 3ನೇ ಮನೆ ನಿಮ್ಮ ಸ್ನೇಹಿತರು ಹೇಳುತ್ತೆ, ನಿಮ್ಮ ಅಣ್ಣ ತಮ್ಮಂದಿರ ಸಂಬಂಧಗಳನ್ನು ಹೇಳುತ್ತೆ, ಅಕ್ಕ ತಂಗಿಯರ ಸಂಬಂಧಗಳನ್ನ ಅಂದ್ರೆ ಭಾತೃ ಕುಟುಂಬವನ್ನ ಹೇಳೋದ್ರಿಂದ ಅಲ್ಲೂ ಕೂಡ ನಿಮ್ಮೊಳಗಿರುವಂತಹ ಒಂದು ಒಡಂಬಡಿಕೆಗಳೇನಿದೆ, ನಿಮ್ಗಳ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಗಳಿದೆ, ಅವಷ್ಟನ್ನು ಕೂಡ ಒಂದು ಮಾಡುವಂತಹ ಒಂದು ಶಕ್ತಿ ಈ ಗುರುವಿನ ದೃಷ್ಟಿಗೆ ಇದೆ. ಹಾಗಾಗಿ ಆ ದೃಷ್ಟಿ ನಿಮ್ಮನ್ನ ಗುರು 9ನೇ ಮನೇಲಿ ಕುಳಿತಿದ್ದು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಜೊತೆಗೆ ಆ ಗುರು ನಿಮ್ಮ ಒಂದು 3ನೇ ಮನೆಯನ್ನ ನೋಡೋದ್ರಿಂದ ಸಿಕ್ಕಾಬಟ್ಟ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಪರಾಕ್ರಮ ಸ್ಥಾನ ಅಂತೀವಿ, ಒಳ್ಳೊಳ್ಳೆ ರಿಸಲ್ಟ್ಗಳು ಪಡಿತಾ ಹೋಗ್ತೀರಿ. ಇನ್ನು ಅದೇ ಗುರು 9ನೇ ಮನೆಯಲ್ಲಿ ಕುಳಿತುಕೊಳ್ಳೋದ್ರಿಂದ ಭಾಗ್ಯಸ್ಥಾನ, ಪಂಚಮ ಸ್ಥಾನ, ಪಂಚಮ ಸ್ಥಾನದಲ್ಲೂ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಭಾಗ್ಯಾಧಿಪತಿ ಆಗಿ 5ನೇ ಮನೆ ನೋಡ್ತಾ ಇದ್ದಾನೆ ಅಂತಂದ್ರೆ ಸೂಪರ್ ಅಲ್ವಾ. ಪೂರ್ವ ಪುಣ್ಯ ಸ್ಥಾನ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಒಬ್ಬ ಮನುಷ್ಯ ತನ್ನ ಎಲ್ಲ ಕರ್ಮಗಳನ್ನ ಕಳಿಬೇಕು ಅಂತ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ ತುಂಬಾ ಚೆನ್ನಾಗಿರ್ಬೇಕು ವೀಕ್ಷಕರೇ. ಅಂತಹ ಒಂದು 5ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಅದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಲೈಫಲ್ಲಿ ನಾವ್ ಏನ್ ಅನ್ಕೊಂಡಿದೀವೋ ಅಂತ ಅಚೀವ್ಮೆಂಟ್ ಮಾಡುವಂತಹ ಒಂದು 5ನೇ ಮನೆ. ಜೊತೆಗೆ ನಿಮಗೆ ಧನಸ್ಥಾನಾಧಿಪತಿ, ಪಂಚಮಾಧಿಪತಿ ಹಾಗೆ ಗುರು ಮತ್ತೆ ಅವನು 5ನೇ ಮನೆ ನೋಡ್ತಾನೆ ಅಂತಂದ್ರೆ ಸೂಪರ್ ಅಲ್ವಾ. ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ. ಈ ಒಂದು 12 ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡುವಂತಹ ಸಮಯ ಸಿಗ್ತಾ ಹೋಗುತ್ತೆ. ಈ 12 ತಿಂಗಳು ಸಾಕಷ್ಟು ಕಷ್ಟಗಳನ್ನು ಪಟ್ಟಿದ್ದೀರಿ. ಯಾಕಂದ್ರೆ ಧನಸ್ಥಾನಾಧಿಪತಿ ಅಷ್ಟಮಕ್ಕೆ ಹೋದ. 1 ರೂಪಾಯಿನ ಪಡಿಬೇಕು ಅಂದ್ರೂ ಕಷ್ಟ ಪಡ್ತಿದ್ರಿ, 10 ರೂಪಾಯಿನ ಪಡಿಬೇಕು ಅಂದ್ರೂ ಕಷ್ಟ ಪಡ್ತಿದ್ರಿ. ನೋಡಿ, ಇದು ಎಲ್ಲ ರಾಶಿಯವರೆಗೂ ಅಲ್ಲ. ನಾನು ಹೇಳ್ತಾರೆ ನಿಮ್ಮ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಗುರು ಗೋಚಾರನು ಕೂಡ ನಿಮಗೆ 50 to 60% ರಿಸಲ್ಟ್ ಕೊಡುತ್ತೆ. ಎಲ್ಲ ಒಂದು ರಾಶಿಗಳ ಮೇಲೂ ಜನ್ಮ ಜಾತಕ ಅಂತ ಇರುತ್ತೆ. ಅವರವರ ರಾಶಿಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಯಾವ್ದಾದ್ರು ದಶಾಭುಕ್ತಿಗಳು ನಡೀತಿರ್ಬೋದು, ಅದ್ರ ಪರಿಣಾಮ ಇದ್ರ ಎಫೆಕ್ಟ್ ಕಮ್ಮಿ ಆಗುತ್ತೆ. ನೋಡಿ, ನಾವಿವಾಗ ಲೈಟ್, ಟ್ಯೂಬ್ಲೈಟ್ ಲೈಟ್ ಇವಾಗ ಹಳೆ ಕಾಲದಲ್ಲಿ ಇತ್ತು, ಅದ್ರ ಪರಿಣಾಮ ಹೇಗೂ ಈಗ ಹೈ ವೋಲ್ಟೇಜ್ ಬಲ್ಬ್ಗಳು ಬಂದಿದೆ, ಅದ್ರ ಪರಿಣಾಮ ಹೇಗೆ. ಆ ತರ ನಮ್ಮ ಲೈಫಲ್ಲಿ ಪ್ರಕಾಶಮಾನವಾಗಿ ಕೆಲವು ಗ್ರಹಗತಿಗಳು ನಡೀತಿದೆ ಅಂತ ಅಂದ್ರೆ ಈ ಎಲ್ಲೋ ಸಣ್ಣ ಪುಟ್ಟ ತಪ್ಪುಗಳು ಏನು ಗೊತ್ತಾಗಲ್ಲ. ಅದೇ ರೀತಿ ನಮ್ಮಲ್ಲಿ ಸಿಕ್ಕಾಪಟ್ಟ ನೋವುಗಳಿದೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ 30% ಒಳ್ಳೆ ಫಲಗಳನ್ನು ಕೊಡ್ತಾರೆ, 70% ಅಲ್ಲಿ ನೋವಲ್ಲಿ ಇರ್ತೀರಿ. ಈ 30% ಆಗ್ತಿರುವಂತಹ ಸುಖಗಳನ್ನ ನೀವು ಗಮನಿಸಲ್ಲ. ಯಾಕೆಂದ್ರೆ 70% ಕಷ್ಟ ಇದ್ದಾಗ 30% ಸುಖವನ್ನ ತಗೊಂಡು ಏನ್ ಮಾಡ್ತೀರಿ ಅಲ್ವಾ. ಆಗ ಯಾರು ಅದನ್ನ ಗಮನಿಸಲ್ಲ, ಬಂದೋಗಿದ್ದನ್ನ. ಹಂಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಈ ಒಂದು 12 ತಿಂಗಳಲ್ಲಿ ತಮ್ಮ ಒಂದು ಪೂರ್ವ ಪುಣ್ಯ ಸ್ಥಾನವನ್ನ ನೋಡೋದ್ರಿಂದ, ಜೊತೆಗೆ ನವಮ ಭಾಗ್ಯಸ್ಥಾನದಲ್ಲಿ ಕುಳಿತಿರೋದ್ರಿಂದ ಸಿಕ್ಕಾಬಟ್ಟ ರಿಸಲ್ಟು. ಗುರುಗಳ ದರ್ಶನ ಮಾಡ್ತಾ ಬನ್ನಿ. ಆಲಂಗುಡಿ ಗುರುಗೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ. ಸಾಧ್ಯವಾಗಿಲ್ಲ ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ತಾ ಬನ್ನಿ, ಅಥವಾ ನಿಮ್ಮ ಸುತ್ತಮುತ್ತ ಗುರುಗಳ ದರ್ಶನ ಮಾಡ್ತಾ ಬನ್ನಿ. ಗುರುವಿನ ಆಶೀರ್ವಾದದಿಂದ ನಿಮ್ಮ ಒಂದು ಸಕಲ ಜೀವನ ಪಾವನ ಆಗುವಂತಹ ಒಂದು ಸುವರ್ಣ ಅವಕಾಶ. ಹಾಗಾಗಿ ಗುರುವಿನ ಆಶೀರ್ವಾದ ಸಿಗ್ತಾ ಇರೋದ್ರಿಂದ ಈ ಒಂದು ಜೂನ್ 2ನೇ ತಾರೀಕಿನ ನಂತರ ಗುರುವಿನ ಬದಲಾವಣೆ
ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ನ ತಂದುಕೊಡುತ್ತೆ. ಅದೇ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.